ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್ ಇನ್ನು ಡೈಟ್ ವಿಷಯಕ್ಕೆ ಬರ್ತೀನಿ. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಈ ವಾರ ಬಿಗ್ ಬಾಸ್ ಸೀಸನ್ 12 ಫಸ್ಟ್ ಫಿನಲ್ ಇದೆ ಆ್ಯಂಡ್ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ಅಪ್ಡೇಟ್ಗಳು ಸಿಕ್ಕಿದೆ. ಅದನ್ನು ನಂಗೆ ನೋಡ್ತಾ ಹೋಗೋಣ. ಫಸ್ಟ್ ಅಪ್ಡೇಟ್ ಏನಪ್ಪ ಅಂದರೆ ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ನಾನು ಇದನ್ನು ನಂಬಿರಲಿಲ್ಲ. ಕಾರಣ ಏನಪ್ಪ ಅಂದರೆ ಮಿಡ್ ವೀಕ್ ಎಲಿಮಿನೇಷನ್ ಕೂಡ ಒಂದಿಷ್ಟು ದಿನ ಆದಮೇಲೆ ಮಾಡ್ತಾರೆ, ಇವಾಗ ಇಷ್ಟು ಬೇಗ ಮಾಡಲ್ಲ ಅಂತ ಅಂದ್ಕೊಂಡೆ. ಆದರೆ ಇವಾಗ ಕೆಲವೊಂದು ವಿಷಯಗಳನ್ನ ಅಬ್ಸರ್ವ್ ಮಾಡಿದ್ರೆ ಆಗುವಂಥ ಸಂದರ್ಭ ಜಾಸ್ತಿ ಇದೆ ಅಂತ ಅನಿಸ್ತಿದೆ. ನಾನು ಪರ್ಸನಲ್ ಅಂದ್ಕೊಂಡಿದ್ದೇನಪ್ಪ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಗ್ರ್ಯಾಂಡ್ ಫಿನಾಲೆ ಮಾಡ್ತಿದ್ದಾರಲ್ಲ, ಅಲ್ಲೇ ತುಂಬ ಜನ ಆಚೆ ಕಳಿಸಿ ಅಲ್ಲೇ ವೈಲ್ಡ್ ಕಾರ್ಡ್ ಎಂಟ್ರಿ ಆಗುತ್ತೆ ಅಂತ ಅಂದ್ಕೊಂಡ್ರೆ, ಆದರೆ ಇವಾಗ ಕತೆ ಬೇರೆ ಥರ ಹೋಗ್ತಿದೆ ಅಂತ ಅನಿಸುತ್ತೆ. ಇವಾಗ ನೀವು ಅಬ್ಸರ್ವ್ ಮಾಡಿದ್ರೆ ಬೇಗನೆ ಎಲ್ಲನೂ ಕೂಡ ನಾಮಿನೇಟ್ ಮಾಡಿದ್ರು, ಜೊತೆಗೆ ಬೇಗನೆ ವೋಟಿಂಗ್ ಲೈನಪ್ ಕೂಡ ಓಪನ್ ಮಾಡಿದ್ರು, ಕ್ಲೋಸ್ ಕೂಡ ಆಗಿದೆ. ಸೊ ಇದೇ ನಾನು ನೋಡಿದಾಗ ಮೇ ಬಿ ಮಿಡ್ ವೀಕ್ ಎಲಿಮಿನೇಷನ್ ಆಗುವಂಥ ಸಾಧ್ಯತೆ ಜಾಸ್ತಿ ಇದೆ ಅಂತ ಅನಿಸುತ್ತೆ. ನಿಮ್ಮ ಪ್ರಕಾರ ಮಿಡ್ ವೀಕ್ ಎಲಿಮಿನೇಷನಲ್ಲಿ ಯಾರು ಹೋಗ್ಬೋದು ಅಂತ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಆದರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ, ಕಾದು ನೋಡೋಣ. ಓಕೆನಾ? ಇದಾದಮೇಲೆ 4ರಿಂದ 5 ಜನಗಂಟಲು ಅಥವಾ 6 ಜನವರೆಗೂ ಎಲಿಮಿನೇಟ್ ಮಾಡುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ. ಇದು ಒಂದು ರೀತಿ ಶಾಕ್ ಆಯ್ತು ನನಗೆ. ಅಂದರೆ ಇವಾಗ ಎಷ್ಟೋ ಜನ ಕನೆಕ್ಟ್ ಆಗ್ತಿದ್ದಾರೆ, ತುಂಬ ಜನ ಕನೆಕ್ಟ್ ಆಗ್ತಿದ್ದಾರೆ, ತುಂಬ ಜನ ಕನೆಕ್ಟ್ ಆಗ್ತಿಲ್ಲ. ಆದರೂ ಕೂಡ ಸ್ವಲ್ಪ ಸೀಸನ್ ಇವಾಗ ಬೆಟರ್ ಅಂತ ಅನಿಸ್ತಿದೆ. ಓಕೆನಾ? ಇಂಥ ಟೈಮಲ್ಲಿ ತುಂಬ ಸ್ಪರ್ಧಿಗಳನ್ನ ಆಚೆ ಕಳಿಸ್ಬಿಟ್ರೆ ಎಲ್ಲೊಂದು ಕಡೆ ತಿರ್ಗಾ ಬೇರೆ ಸ್ಪರ್ಧಿಗಳು ಬಂದಾಗ ಅವರೂ ಕಟ್ಟಾಗಿ ಆಟ ಆಡಲಿಲ್ಲ ಅಂದರೆ ನಮಗೆ ಸಿಕ್ಕಾಡೆ ಬೇಜಾರಾಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಈ ಸೀಸನ್ ಅಷ್ಟು ಕನೆಕ್ಟ್ ಕೂಡ ಆಗೋಲ್ಲ. ಸೊ ಇದನ್ನು ಸ್ವಲ್ಪ ಯೋಚನೆ ಮಾಡಿರಬೇಕಾಗಿತ್ತೇನೋ ಅಂತ ಅನಿಸ್ತು. ಬಟ್ ಏನಪ್ಪ ಅಂದರೆ ಈ ಸೀಸನ್ ಆಲ್ರೆಡಿ ಒಂದಿಷ್ಟು ನೆಗೆಟಿವಿಟಿ ಅನ್ನೋದಿದೆ. ಆ್ಯಂಡ್ ಜೊತೆಗೆ ತುಂಬ ಜನ ಕನೆಕ್ಟ್ ಆಗಿಲ್ಲ ಸ್ಪರ್ಧಿಗಳು, ತುಂಬ ಕಡಿಮೆ ಜನ ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಡ್ತಿರುವಂಥದ್ದು. ಇನ್ನು ಮಿಕ್ದವ್ರದ್ದೆಲ್ಲ ಅದು ಸುಮ್ಮನೆ ಕತೆ ಮತ್ತು ಹೈಲೈಟ್ ಆಗೋಕ್ಕೋಸ್ಕರ ಜಗಳಾಡುವಂಥದ್ದು ಇದೇ ಆಗಿದೆ. ಹಾಗಾಗಿ ಹೋದ್ರೂ ಚಂದನೂ ಅನಿಸುತ್ತೆ. ಬಟ್ ಸ್ವಲ್ಪ ಜನ ತಿರ್ಗಿ ಹೋಗಿ ಹೊಸಬ್ರು ಬಂದಾಗ ತಿರ್ಗಾ ಕನೆಕ್ಟ್ ಆಗಿ ಕಷ್ಟ ಆಗ್ಬೋದೇನೋ ಅಂತ ಅನಿಸಿದೆ. ನೋಡುವ. ಇದಾದಮೇಲೆ ಫಿನಾಲಲ್ಲೂ ಕೂಡ ಇದಿರುತ್ತೆ ಅಂತ ಹೇಳ್ತಿದ್ದಾರೆ. ನಾಮಿನೇಷನ್ ಒಂದು ಇದು ಎಲಿಮಿನೇಟ್ ಮಾಡೋದಿದೆ. ಸೊ ಅದು ಕೂಡ ಪ್ರಕ್ರಿಯೆ ನಡೀತೆ ಅಂತ ಹೇಳ್ತಿದ್ದಾರೆ. ಸೊ ಕಾದು ನೋಡಬೇಕು ಎಷ್ಟು ಜನ ಹೋಗ್ತಾರೆ ಏನು ಕತೆ ಅಂತ. ಓಕೆನಾ? ಇದಾದಮೇಲೆ ಒಂದು ಅಪ್ಡೇಟ್ ಏನಪ್ಪ ಅಂದರೆ ಟ್ವಿಟರ್ ಸಿಕ್ಕಿದ್ದಂಥದ್ದು, ತುಂಬ ಜನ ಮಾತಾಡ್ತಿದ್ರ ಬಗ್ಗೆ. ದಿವ್ಯಾ ಹುಡುಗ ಮತ್ತು ಅರವಿಂದ್ KP ಬಿಗ್ ಬಾಸ್ ಮನೆಗೆ ಬರ್ತಾರೆ ಅಂತ, ಅಂದರೆ ಗೆಸ್ಟಾಗಿ. ಓಕೆನಾ? ಸೊ ಇವಾಗ ಇವ್ರು ಬರ್ತಿರೋದು ನನಗೆ ಪರ್ಸ್ನಲಿ ಗೆಸ್ಟಾಗಿ ಬಂದರೆ ತುಂಬ ಖುಷಿ ಆಗುತ್ತೆ. ಕಾರಣ ಏನಪ್ಪ ಅಂದರೆ ನನ್ನ ಫೇವ್ರೇಟ್ ಸ್ಪರ್ಧಿಗಳವರು. ಸೀಸನ್ 8 ಅಲ್ಲ ಅವ್ರು ಬಂದಿದ್ದು. ಆ್ಯಕ್ಚುಲಿ ಇವರಿಬ್ಬರು ಜೋಡಿ ಅಂತ ಆನೆಸ್ಟ್ ಆಗಿದ್ದಂತೂ ಇವರಿಬ್ಬರೇ ಅಂತ ಅನಿಸುತ್ತೆ. ಇನ್ನು ಯಾವ ಜೋಡಿಗಳು ಕೂಡ ಆನೆಸ್ಟಾಗಿ ಬಿಗ್ ಬಾಸ್ ಮುಗಿದ್ಮೇಲೆ ಅವ್ರವ್ರ ಕತೆ ನೋಡ್ಕೊಂಡು ಹೋದ್ರೆ ಹೊರತು, ಅಲ್ಲಿ ಮನೇಲಿ ಒಂದು ಕತೆ ಹೊರಗಡೆ ಒಂದು ಕತೆ ಇಟ್ಕೊಂಡ್ರೆ ಹೊರತು ಯಾರು ಕೂಡ ಜೆನ್ಯೂನ್ ಆಗಿರಲಿಲ್ಲ. ಬಟ್ ಇವ್ರು ಮಾತ್ರ ಇಲ್ಲಿವರೆಗೂ ಜೊತೆಯಲ್ಲಿದ್ದಾರೆ. ಬೇಗ ಮದುವೆ ಆಗಿ ಅಂತ ನಮ್ಮ ಅರ್ವ್ಯ ಫ್ಯಾನ್ಸ್ಗಳೆಲ್ಲ ಕೇಳ್ಕೊತಿದ್ದಾರೆ. ಬಟ್ ಏನೋ ಅವ್ರ ಕತೆ ಗೊತ್ತಿಲ್ಲ. ಬಟ್ ಚೆನ್ನಾಗಿದ್ದಾರೆ, ಖುಷಿಯಾಗಿದ್ದಾರೆ. ಆ್ಯಂಡ್ ಮುಂದೆ ಮದುವೆ ಆಗ್ತಾರೆ ಅನ್ನೋದು ಕೂಡ ಗೊತ್ತಾಗ್ತದೆ. ಆದಷ್ಟು ಬೇಗ ಆಗಲಿ. ಇದು ನಾನು ಈ ಚಾನಲ್ ಶುರು ಮಾಡಿದಾಗಲೇ ಹೇಳಿದ್ದೆ. ಫಸ್ಟ್ ವಿಡಿಯೋ ಕೂಡ ಅವ್ರ ಬಗ್ಗೆನೇ ಇದೆ ನನ್ನ ಚಾನಲ್ ಚೆಕ್ ಮಾಡಿದ್ರೆ. ಸೊ ಇನ್ನೂ ಟೈಮ್ ಹೋಗ್ತಾನೆ ಇದೆ, 4 ವರ್ಷಕ್ಕೆ ಬಂದುಬಿಡ್ತು. ಯಾವಾಗ ಮದುವೆ ಆಗ್ತಾರೇನೋ ಗೊತ್ತಿಲ್ಲ. ಬಟ್ ಗೆಸ್ಟಾಗಿ ಬರ್ತಿದ್ದಾರೆ ಅಂತ ಒಂದು ಮಾತುಕತೆ ಬರ್ತಾ ಇರುವಂಥದ್ದು. ಬಂದರೆ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಆ್ಯಂಡ್ ಗೈಸ್, ನೀವು ಯಾವ ಸ್ಪರ್ಧಿನ ಗೆಸ್ಟಾಗಿ ನೋಡೋಕ್ಕೆ ಇಷ್ಟಪಡ್ತೀರಾ ಈ ಬಿಗ್ ಬಾಸ್ ಸೀಸನ್ 12 ಗ್ರ್ಯಾಂಡ್ ಫಿನಾಲಲ್ಲಿ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಇದಾದಮೇಲೆ ವೈಲ್ಡ್ ಕಾರ್ಡ್ ಎಂಟ್ರಿ ಈ ಗ್ರ್ಯಾಂಡ್ ಫಿನಾಲಲ್ಲಿ ಆಗೋದಿಲ್ಲ, ಇದಾದಮೇಲೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಅಂದರೆ ಸರ್ಪ್ರೈಸ್ ಆಗಿರುತ್ತೆ ಅಂತ ಹೇಳ್ತಿರುವಂಥದ್ದು. ನಾನು ಅಂದ್ಕೊಂಡೆ ಮೇ ಬಿ ಈ ತೆಲುಗು ಬಿಗ್ ಬಾಸಲ್ಲಿ ಇವಾಗ ಏನೋ ಮಾಡ್ತಾ ಇದ್ದಾರೆ, ಸೊ ಆ ರೀತಿ ಮಾಡ್ಬೋದು ಗ್ರ್ಯಾಂಡ್ ಎಂಟ್ರಿಗಳೇನೋ ಅಂತ ಅಂದ್ಕೊಂಡೆ. ಆ ಥರ ಮಾಡಿದ್ರೆ ಚೆಂದ, ಆ ಥರ ಮಾಡಬೇಕು ಅಂತ ಕೂಡ ಅನಿಸುತ್ತೆ ನನಗೆ. ಯಾಕಂದರೆ ಚೆನ್ನಾಗಿರುತ್ತೆ ನೋಡೋದಕ್ಕೆ, ಒಂಥರ ಓಪನಿಂಗ್ ಥರ ಆಗುತ್ತೆ ಫೀಲು ನೋಡೋರ್ಗೂ ಕೂಡ. ಸೊ ಆ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ. ಬಟ್ ಇವಾಗ ಏನು ಮಾಡ್ತಾರೆ ಅಂತ ಕಾದು ನೋಡಬೇಕು. ಬಟ್ ಇವಾಗ ಅಪ್ಡೇಟ್ಗಳು ಸಿಗ್ತಿರೋ ಪ್ರಕಾರ ನೋಡಿದ್ರೆ ಗ್ರ್ಯಾಂಡ್ ಓಪನಿಂಗ್ ಇರುವಂಥದ್ದು ಇದೆಲ್ಲ ಮುಗಿದ ಮೇಲೆ ಅಂತ ಹೇಳ್ತಾ ಇದ್ದಾರೆ. ಗ್ರ್ಯಾಂಡ್ ಫಿನಾಲೆ ಆದಮೇಲೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಕಾದು ನೋಡಿ ಏನಾಗುತ್ತೆ ಏನು ಕತೆ ಅಂತ. ಸೊ ನಿಮ್ಗೆ ಏನಿಸ್ತು ಏನು ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ನಿಮ್ಗೆ ಏನಾದ್ರು ಅಪ್ಡೇಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.